ಆಕ್ಚುಲಿ ನಾನು ಒಂದು ಸ್ಕೂಲ್ಗೆ ಹೋಗ್ತಾ ಇದೀನಿ. ಸ್ನಾನ ಆಗೋಯ್ತು, ಹ್ಯಾಪಿದು. ಎಷ್ಟು ಜನ ಹುಡುಗಿಯರು ಸಿಗ್ತಾರೆ ಇವತ್ತು. ಅಲ್ಲಿ ಮಜಾ ಹೆಂಗ್ ಗೊತ್ತಾ, ಅಲ್ಲಿ ಹೆಣ್ಣು ನಾಯಿ ಇದೆ, ಲೈನ್ ಹಾಕಕ್ ಹೋಗ್ತದೆ. ಲೈನು ಅವ್ರಪ್ಪ ಅಲ್ಲೆಲ್ಲೋ ಇದಾರೆ. ಸಾಕು, ಮುಚ್ಕೊಂಡು ಹೋಗು ಅಂತ ಹೇಳ್ತಿದೆ. ಬಾ, ಇವತ್ತು ಅಷ್ಟೇ ನೋಡೋದಷ್ಟೇ, ಏನು ಮಾಡಕ್ಕಾಗಲ್ಲ. ಬಾ. ಯಾಕೆ ನಮ್ಮ RR ನಗರಲ್ಲಿ ನಿರಂಜನ್ಗಿಂತ ಫೇಮಸ್ ಅಂತಾನೆ ನಮ್ಮ ಹ್ಯಾಪಿ ದೇಶಪಾಂಡೆ. ಕುಂಡಿ ನೋಡ್ಬಿಟ್ಟೆ ಕಂಡಿಡ್ಬಿಡ್ತಾರೆ. ನಮ್ ಬೆಳಕು ಟೆನ್ಷನ್ ಇದೆಯೋ ಇಲ್ವೋ, ಅವ್ರಪ್ಪಂಗ್ ಫುಲ್ ಟೆನ್ಷನ್ ಆಗ್ತಾ ಇದೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರಂತ ಭಾವಿಸ್ತಾ. ಈಗ ಆ್ಯಕ್ಚುಲಿ ನಾನು ಒಂದು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಆ ಸ್ಕೂಲ್ ಯಾವುದು ಏನು ಅಂತೆಲ್ಲ ಮುಂದೆ ಹೇಳ್ತೀನಿ. ಸೊ ಈ ಬ್ಲಾಗ್ನ ಎಂಡ್ವರೆಗೂ ನೋಡೋದನ್ನ ಮಾತ್ರ ಮರಿಬೇಡಿ. ಆ್ಯಂಡ್ ನನ್ನ ಜೊತೆ ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಬರ್ತಾರೆ ಅಂತಲೂ ಹೇಳ್ತೀನಿ. ಇಲ್ಲಿ ಮುಂದೆ ನಮ್ಮ ಮಾತೃಶ್ರೀ ಅವರಿದ್ದಾರೆ. ಅಮ್ಮ, ಫಸ್ಟ್ ಟೈಮ್ ನಮ್ಮ ಅಮ್ಮನ ವ್ಲಾಗ್ ಅಲ್ಲಿ ತೋರಿಸ್ತಾ ಇದೀನಿ. ಹಾಯ್ ಅಮ್ಮ. ಹಾಯ್, ವೆಲ್ಕಮ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ನನ್ನ ಮಗ ಇಲ್ಲಿ ಕೂತಿದ್ದಾನೆ, ಹ್ಯಾಪಿ ದೇಶಪಾಂಡೆ. ಹ್ಯಾಪಿ ಹ್ಯಾಪಿ. ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸ್ ಇದ್ದಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಕಾರ್ ಅಂದ್ರೆ ಇರಿಟೇಟ್ ಆಗ್ಬಿಡ್ತಾನೆ. ಸೊ ಹಾಗಾಗಿ ಅವನು ಕೆಳಕ್ ಕೂತಿದ್ದಾನೆ. ನನ್ನ ಸೊಸೆ ಸ್ಕೂಲಲ್ಲಿ ಅಂದ್ರೆ ನನಗೆ 2 ಅಣ್ಣಂದಿದ್ದಾರೆ, ಆಯ್ತಾ. ನಾವು 3 ಜನ ಮಕ್ಕಳು. ಸೊ ನನ್ನ ದೊಡ್ಡಣ್ಣನ ಮಗಳ ಸ್ಕೂಲಲ್ಲಿ ಇವತ್ತೇನೋ ಎಲ್ಲ ಅವ್ರವ್ರ ಪೆಟ್ಸ್ನ ಕರ್ಕೊಂಡ್ಬಂದು ಏನೋ ಇವೆಂಟ್ ಮಾಡ್ತಿದಾರಂತೆ. ಅದಕ್ಕೆ ನನ್ನ ಸೊಸೆ ಫೋನ್ ಮಾಡ್ಬಿಟ್ಟು ಕೇಳಿದ್ದು. ನಮ್ಮ ಬೆಳಕು ಕೂಸಿಗೆ ಈ ಕೂಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ಯಾಕಂದ್ರೆ ನೀವು ಸ್ವಲ್ಪ ಈಸಿ ಟು ಹ್ಯಾಂಡಲ್. ಸೊ ಹಾಗಾಗಿ ನಮ್ಮ ಹ್ಯಾಪಿ ದೇಶಪಾಂಡೆನ ಕರ್ಕೊಂಡು ಹೋಗ್ತಾ ಇದೀನಿ ಅವಳಿಗೋಸ್ಕರ. ಅಂಡ್ ನನಗೆ ಆಕ್ಚುಲಿ ಹುಷಾರಿಲ್ಲ, ಬಟ್ ಸ್ಟಿಲ್ ನನ್ನ ಸೊಸೆ ಕೇಳಿದ್ಲಲ್ಲ ಅಂತ ಫುಲ್ಲು ಮಗು ಕೇಳಿದ ತಕ್ಷಣ ಹೋಗ್ಲೇಬೇಕಲ್ಲ, ಜವಾಬ್ದಾರಿ. ಹಾಗಾಗಿ ನಮ್ಮಮ್ಮನ್ನ, ನಮ್ಮ ಹ್ಯಾಪಿ ದೇಶಪಾಂಡೆನ ಕರ್ಕೊಂಡು ಹೋಗ್ತಾ ಇದೀನಿ. ಸೊ ಅಲ್ಲಿ ಹೋಗಿ ಬೇರೆ ಬೇರೆ ಮಕ್ಕಳ ಪೆಟ್ಸ್ನೆಲ್ಲ ನೋಡುವ, ಹೇಗಿರುತ್ತೆ ಇವತ್ತಿನ ನನ್ನ ಸೊಸೆಯ ಸ್ಕೂಲಲ್ಲಿ ಏನೇನೆಲ್ಲ ನಡೆಯುತ್ತೆ ಅಂತ ನೀವು ಈ ಬ್ಲಾಗ್ ಅಲ್ಲಿ ನೋಡಬಹುದು. ನಮ್ಮಮ್ಮ ಫುಲ್ ಬುತ್ತಿ ಕಟ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಫುಲ್ಲು ಇಡ್ಲಿ ಚಟ್ನಿ ಅಂತೆಲ್ಲ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಏನ್ ಮಾಡೋದು, ತಾಯಿ ಪ್ರೀತಿ, ತಾಯಿ ಪ್ರೀತಿ. ಹ್ಯಾಪಿನ ಯಾರಾದ್ರು ಪಟಾಯಿಸ್ಕೋಬೇಕು ಅಂತಂದ್ರೆ ಹ್ಯಾಪಿ ಫೇವ್ರೆಟ್ ಚೂ ಸ್ಟಿಕ್ ಇದು, ಜರ್ಹೈ ಚೂ ಸ್ಟಿಕ್ಸು. ಇದನ್ನ ಕೊಟ್ಟು ಬೇಕಾದ್ರೆ ಒಂದು ಚೆನ್ನಾಗಿ ಫ್ರೆಂಡ್ ಮಾಡ್ಕೊಂಡ್ಬಿಡ್ಬೋದು. ನೋಡಿ, ಈ ಜರ್ಹೈ ಚೂ ಸ್ಟಿಕ್ಸ್ ಎತ್ಕೊಂಡಿದ ತಕ್ಷಣ, ಕವರ್ ಸೌಂಡ್ ಬಂದಿದ ತಕ್ಷಣ ಬಾಸ್ ಅಲರ್ಟ್ ಆಗ್ಬಿಟ್ರು. ನೋಡಿ ನೋಡಿ, ಓಹ್ ನೋಡಿ, ಅವಾಗ್ಲೇ ಫುಲ್ ಬಾಯಿ. ಅಯ್ಯೋ ಯೋ 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 ಅಯ್ಯೋ ಯೋ 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 ಯೋ, ಎಷ್ಟಿಷ್ಟ. ಜಂಪ್ ಮಾಡು, ನೋಡಿ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ನಮ್ದು ಅಪ್ಪಟ ಕನ್ನಡ ಹುಡುಗ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಮ್ಮ RR ನಗರಲ್ಲಿ ನಿರಂಜನ್ಗಿಂತ ಫೇಮಸ್ ಅಂತಾನೆ ನಮ್ಮ ಹ್ಯಾಪಿ ದೇಶಪಾಂಡೆ. ಹ್ಯಾಪಿ ದೇಶಪಾಂಡೆನೇ ಸಿಕ್ಕಾಪಟ್ಟೆ ದೊಡ್ಡ ಸೆಲೆಬ್ರಿಟಿ ನಮ್ಮ ಏರಿಯಾಗೆ. ನೋಡಿ, ಕುಂಡಿ ನೋಡ್ಬಿಟ್ಟೆ ಕಂಡಿಡ್ಬಿಡ್ತಾರೆ. ಕುಂಡಿ ನೋಡ್ಬಿಟ್ಟೆ ಕಂಡಿಡ್ಬಿಡ್ತಾರೆ. ಒಂದ್ ಹಿಂಗೆ 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 ಕುಂಡಿ ಹಿಂಗೆಲ್ಲ ಆಡಿಸ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾನೆ. ಅವ್ನ ಬ್ಯಾಕ್ ನೋಡೆ ಹ್ಯಾಪಿ ದೇಶಪಾಂಡೆ, ಹ್ಯಾಪಿ ದೇಶಪಾಂಡೆ ಅಂತೆಲ್ಲ ಬಂದ್ಬಿಡ್ತಾರೆ. ಹೌದಾ? ಎಷ್ಟು ಜನ ಹುಡುಗಿರ್ ಫ್ಯಾನ್ಸ್ ಇದಾರೆ ಇವನಿಗೆ ಅಂದ್ರೆ, ಅವ್ರ ಅಪ್ಪಂಗೂ ಇಲ್ಲ ಅಷ್ಟು ಜನ ಫ್ಯಾನ್ಸ್. ಹಂಗ್ಯಾರು ಇಲ್ರಿ. ಅಮ್ಮ, ಚೂಸ್ಟಿಕ್ ಕೊಟ್ಬಿಡ್ತೀನಿ ಅಂತ ಯಾಮಾರ್ಸಿ ಮೇಲ್ ಕೂರ್ಸಿದ್ಯಲ್ಲಮ್ಮ, ನೀನ್ ಎಂತ ಅಮ್ಮ ಅಂತ ಹೇಳ್ಬಿಟ್ಟು ಅನ್ಕೋತಾ ಇರ್ತಾನೆ ಮನ್ಸಲ್ಲಿ.
ಎಷ್ಟು ಬ್ಯೂಟಿಫುಲ್ ನೀನು. ಏನು ಮಾತಾಡಬೇಡ, ನನಗ್ ಸಿಟ್ಟಾದ್ರೆ ಹೊಡೆದಾಗ್ಬಿಡಿ. ಆಯ್ತು ಕೊಡ್ತೀನಿ ಕೂತ್ಕೋ. ಈ ಭಾಷೆ ಬೀಡಿ ಇಟ್ಕೊಂಡಂಗೆ ಇಟ್ಕೋತಾರೆ ಫುಲ್ ಸ್ಟೈಲ್ ಆಗಿ. ಈ ಸಿಗರೇಟು ಬೀಡಿನ ಎಲ್ಲ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಸ್ಟೈಲ್ ಆಗಿ ಬಾಯಲ್ಲಿ ಇಟ್ಕೊಂಡು ಅವನ್ ಫೇವ್ರೆಟ್ ಜಾಗಕ್ಕೆ ಹೋಗಿ ಕುತ್ಕೊಂಡು ತಿಂತಾನೆ. ಈ ಜ್ಯೂಸ್ ಸ್ಟಿಕ್ ಅಂತಂದ್ರೆ ಮಗುಗೆ ತುಂಬಾ ಇಷ್ಟ. ನಿಮ್ಮ ಮನೇಲಿರುವಂತಹ ಪೆಟ್ಸ್ಗೆ ಯಾವ ಟ್ರೀಟ್ ಅಂದ್ರೆ ಇಷ್ಟ? ಅದಕ್ಕೆ ಹೆಂಗೆಲ್ಲ ಪೂಸಿ ಹೊಡಿತೀರಾ? ಅವರು ಸಮಾಧಾನವಾಗಿರೋದಿಕ್ಕೆ, ಸೈಲೆಂಟ್ ಆಗಿರೋದಿಕ್ಕೆ ನಿಮ್ಮ ಪೆಟ್ಸಿಗೆ ಯಾವ ಟಾಯ್ ಇಷ್ಟ, ಯಾವ ಟ್ರೀಟ್ಸ್ ಅಂದ್ರೆ ಇಷ್ಟ ಕಮೆಂಟ್ ಮಾಡಿ. ಬಿಕಾಸ್ ನನಗೂ ತುಂಬಾ ಆಸೆ ಆಗುತ್ತೆ, ಗೊತ್ತಾಗ್ಬೇಕು ಯಾವ್ಯಾವ ಪೆಟ್ಸ್ಗೆ ಏನೇನಂದ್ರೆ ಇಷ್ಟ ಅಂತ. ಬಿಕಾಸ್ ಒಂದೊಂದು ಪೆಟ್ಸು ಒಂದೊಂದು ಥರ ಇರುತ್ತೆ, ಒಂದೊಂದು ಪೆಟ್ಟು ಒಂದೊಂದು ಥರ ಇರುತ್ತೆ. ಒಂದಕ್ಕೆ ಬಾಲ್ ಅಂದ್ರೆ ಇಷ್ಟ, ಇನ್ನೊಂದಕ್ಕೆ ಸಾಫ್ಟ್ ಟಾಯ್ ಅಂದ್ರೆ ಇಷ್ಟ, ಇನ್ನೊಂದಕ್ಕೆ ಕಲ್ಲಂದ್ರೆ ಇಷ್ಟ ಆಗುತ್ತೆ, ಇನ್ನೊಂದು ಕ್ಯಾರೆಟ್ ಅಂದ್ರೆ ಇಷ್ಟ ಆಗುತ್ತೆ. ನಮ್ಮ ಬೆಟ್ಟಗುಡ್ಡದಲ್ಲಿ ಒಂದು ಲ್ಯಾಬ್ರಡಾರ್ ಇತ್ತು. ಅದಕ್ಕೆ ನೀವು ಏನೇ ಕೊಡಿ ಎಲ್ಲ ಕಸ್ಕೊಂಡ್ ಕೂತುತ್ತೆ. ಕಲ್ಲು ಅಂದ್ರೆ ಬಲೆ ಇಷ್ಟ. ಅದಕ್ಕೆ ಸುಮ್ನೆ ಒಂದು ಕಲ್ಲು ಹಿಂಗೆ ಥ್ರೋ ಮಾಡಿದ್ರೆ ಅದನ್ನ ಹೋಗಿ ಎತ್ಕೊಂಡ್ಬರೋದು. ಇಷ್ಟು ದೊಡ್ಡ ಕಲ್ಲಾಕಿ ಅದನ್ನು ಹೋಗಿ ಹುಡುಕೊಂಡು ಅದೇ ಕಲ್ಲು ಎತ್ಕೊಂಡ್ಬರೋದು. ಆ ಥರ ಇನ್ನೊಂದಿತ್ತು, ಬೀಗಲ್ಲಿತ್ತು. ಅದಕ್ಕೆ ಅದು ಒಂಥರ ಪಾಳೆಗಾರನ್ ಥರ ಇಡೀ ಫುಲ್ಲು ತೋಟನ ಊರ್ನ ಸುತ್ತಾಕೊಂಡು ಬಂದು ಸಂಜೆ ಕರೆಕ್ಟಾಗಿ ಊಟ ಟೈಮಿಗೆ ಬರೋದು. ಬೆಳಗ್ಗೆ ಅದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋದ್ರೆ ಫುಲ್ಲು ಬಾಯ್ ಫ್ರೆಂಡ್ಸ್ನ, ಗರ್ಲ್ ಫ್ರೆಂಡ್ಸ್ನ, ಎಸ್ಪೆಷಲಿ ಗರ್ಲ್ ಫ್ರೆಂಡ್ಸ್ನ ಮೀಟ್ ಮಾಡಿಕೊಂಡು ಎಲ್ಲರ ಮನೆಗೂ ವಿಸಿಟ್ ಕೊಟ್ಕೊಂಡು ಬರ್ತಾ ಇದ್ದ. ಸೊ ಅವರಿಬ್ಬರನ್ನ ಆ್ಯಕ್ಚುಲಿ ತುಂಬ ಮಿಸ್ ಮಾಡ್ಕೋತೀನಿ. ಬಿಕಾಸ್ ಅವರಿಬ್ಬರು ಈಗಿಲ್ಲ. ಸೊ ಐ ಮಿಸ್ ದೆಮ್. ಸೊ ಸಾಧ್ಯ ಆದರೆ ಅವರಿಬ್ಬರು ಫೋಟೋನ ನಾನು ಅಟ್ಯಾಚ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಮುದ್ದಾಗಿತ್ತು ಆ ಎರಡು ಕೂಸುಗಳು ನಮ್ಮ ಬೆಟ್ಟಗುಡ್ಡದಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ವಿ ಲಾಸ್ಟ್ ದೆಮ್. ಅದು ಅವ್ರವ್ರ ಪೆಟ್ಸ್ನ ಕರ್ಕೊಂಬಂದಿದ್ರು. ಅಯ್ಯೋ ಎಷ್ಟು ಚೆನ್ನಾಗಿ ಹೇರ್ ಕಟ್ ಎಲ್ಲ ಮಾಡ್ಕೊಂಬಂದಿದೆ. ನಮ್ಮ ಕುಳ್ಳನ್ಗೂ ಆ್ಯಕ್ಚುಲಿ ಹೇರ್ ಕಟ್ ಮಾಡಿಸ್ಬೇಕು. ಫುಲ್ಲು ಹುಚ್ಚಿ ಪಾಪ ಥರ ಕೂದಲು ಬೆಳ್ಕೊಂಬಿಟ್ಟಿದೆ. ಬಟ್ ಚಳಿ ಇದೆಯಲ್ಲ ಅಂತ ಸ್ವಲ್ಪ ನಾನೇ ಇವಾಗ ಇದು ಮಾಡ್ತಾ ಇಲ್ಲ. ಕೂಸು ಬಾಯಿಲಿ ನೋಡು, ಬೆಳಕೋಗೆ ಯಾವುದೋ ಪೆಟ್ಸ್ ಇವೆಂಟು, ನಿನಗೆ ಸ್ವಯಂವರ. ಎಷ್ಟು ಜನ ಹುಡುಗಿರು ಸಿಗ್ತಾರೆ ಇವತ್ತು. ಫುಲ್ಲು ಲಡ್ಡು ಬಂದು ಬಾಯಿಗೆ ಬಿತ್ತಾ. ಓಹೋ, ಅವ್ರ ಮನೇಲಿ ಏನೇನು ಪೆಟ್ಸ್ ಇದೆಯೋ ಎಲ್ಲ ಪೆಟ್ಸ್ನು ತೊಗೊಂಬಂದಿದ್ದಾರೆ, ಮೊಲಗಳನ್ನ ತೊಗೊಂಬಂದಿದ್ದಾರೆ ನೋಡಿ. ಏನು ಇತ್ತೀಚೆಗೆ ಒಳ್ಳೆ ಮಜಾ ಇದೆ. ಸ್ಕೂಲಲ್ಲಿ ಏನೇನೇನೇನು ವೆರೈಟಿ ಆಗಿ ಇವೆಂಟ್ಸ್ ಎಲ್ಲ ಮಾಡ್ತಾರಪ್ಪ. ನಮ್ಮ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ, ಆಮೇಲೆ ಮಾತೃಭೋಜನ ಅಂತ ಮಾಡ್ತಿದ್ರು. ಎಲ್ಲ ಅಮ್ಮಂದ್ರೂ ಎಲ್ಲ ಮಕ್ಳಿಗೂ ಫುಲ್ಲು ವೆರೈಟಿ ಫುಡ್ಗಳನ್ನ ಮಾಡ್ಕೊಂಬರ್ತಾ ಇದ್ರು. ಅದು ಬಿಟ್ಟು ಪೇರೆಂಟ್ಸ್ದು ಸ್ಪೋರ್ಟ್ಸ್ ಇರ್ತಿತ್ತು, ಆ್ಯನ್ಯುವಲ್ ಡೇ ಅಷ್ಟೇ. ಈ ಪೆಟ್ಸ್ ಡೇ ಅಂತಲೇ ಸ್ಕೂಲಲ್ಲೆಲ್ಲ ಏನೇನೋ ಮಾಡ್ತಾ ಇದ್ದಾರೆ. ಮಜವಾಗಿದೆ ನಿಜವಾಗ್ಲೂ. ಎಲ್ಲ ಮಕ್ಳಿಗೂ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಈಗಿರೋ ಮಕ್ಳಿಗಂತೂ. ನೋಡಿ ಫ್ರೆಂಡ್ಸ್, ನನ್ನ ಮಗ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಫೆಲೋ. ಇವತ್ತು ಇವನಿಗೆ ಹಲ್ಲುಚ್ಚೋದೆ ಮರ್ತೋಗ್ಬಿಡ್ತೀನಿ. ಫುಲ್ಲು ಘಮ ಅನ್ಬೇಕು ಅಂತ ಹೇಳ್ಬಿಟ್ಟು ಸೆಂಟೆಡ್ದು ಟಿಶ್ಯೂ ತೊಗೊಂಬಂದಿರೋದು. ಸ್ನಾನ ಆಗೋಯ್ತು ಹ್ಯಾಪಿದು. ಎಷ್ಟು ಕ್ವಿಕ್ ಶವರ್ ಅಪ್ಪ ನನ್ನ ಮಗುದು. ನನ್ ಸೊಸೆ ಬಂದಿದ್ದಾಳೆ. ಬೆಳಕು, ಹಾಯ್ ಬೆಳಕು. ನಿಂಗೋಸ್ಕರ ನೋಡು ಹ್ಯಾಪಿ ದೇಶಪಾಂಡೆ ಬಂದಿದ್ದಾನೆ. ಏನ್ ಸಖತ್ತಾಗಿ ರೆಡಿ ಆಗಿದ್ಯಲ್ಲಪ್ಪ. ಫುಲ್ ಬ್ಯಾಗಿ, ಜೀನ್ಸು, ಸ್ಪೆಕ್ಸು, ಶೂಸು, ಫುಲ್ ಲಕ 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 ಲಕ. ನಮ್ಮ ಅಣ್ಣ ವಿಕ್ರಮ್, ವೆಲ್ಕಮ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಫಾರ್ ದಿ ಫಸ್ಟ್ ಟೈಮ್ ನಾನು ಅನ್ಪ್ಲಾನ್ಡ್ ವ್ಲಾಗ್ ಮಾಡ್ತಾರದು. ಇದು ಎಲ್ಲ ಪೆಟ್ಸ್ ಎಲ್ಲ ಬಂದಿರುತ್ತೆ ಅಂತ. ನಾನು ಫಾರ್ ದ ಫಸ್ಟ್ ಟೈಮ್ ಜೋರಾಗಿ ಮಾತಾಡ್ಬೇಕು, ಮೈಕಿಲ್ಲ. ಕ್ಯಾಮ್ರಲ್ಲಿ ಬರ್ತಿರೋದು ಫಸ್ಟ್ ಟೈಮ್ ಕ್ಯಾಮ್ರಲ್ಲಿ, ನನ್ನ ವ್ಲಾಗ್ ಅಲ್ಲಿ ಬರ್ತಿರೋದು. ನಿರಂಜನ್ ವ್ಲಾಗ್ ಅಲ್ಲಿ ಬಂದಿದ್ಯಾ? ನನ್ನ ವ್ಲಾಗ್ ಅಲ್ಲಿ ಫಸ್ಟ್ ಟೈಮ್. ಅಯ್ಯೋ ಎಲ್ಲ ನೋಡಿ, ಎಲ್ಲ ಪೆಟ್ಸ್ ಎಷ್ಟು ಕ್ಯೂಟ್ ಆಗಿದಾವೆ. ಫುಲ್ಲು ನೋಡಿ, ಇಲ್ಲಿ ಮೊಲಗಳು, ಪಕ್ಷಿಗಳು, ಫಿಶ್ ಎಲ್ಲ ತಗೊಂಡ್ಬಂದಿದ್ದಾರೆ.
ನೋಡ್ತೀರಾ ನನ್ನ ವ್ಲಾಗ್ಸ್ನ? ನೈಸ್ ನೈಸ್, ಥ್ಯಾಂಕ್ ಯು ಸೋ ಮಚ್. ಪ್ರಿಪೇರ್ ಆಗಿದ್ಯಾ? ಏನೇನು ಹೇಳ್ತೀಯಾ? My name is Belaku. I am studying in grade 1. ಆಮೇಲೆ My pet name is Happy Deshpande. ಏನಿಷ್ಟ ಅವನಿಗೆ? He likes to play ball. ಅಂಡ್ ತಿನ್ನಕ್ಕೇನು ಇಷ್ಟ ಅವನಿಗೆ? Ice cream. ಅಷ್ಟೇ. ಹೈ ಫೈ. ಕೋಳಿ ಎಲ್ಲ ಎತ್ಕೊಂಡ್ ಬಂದಿದ್ದಾರೆ ಇಲ್ಲಿ. ಕೋಳಿ ಕೊಕ್ಕೋ ಕೊಕ್ಕೋ ಕೋ ಕೊಕ್ಕೋ ಕೊಕ್ಕೋ ಕೋಳಿ ಬಂತು. ನೋಡಿ ನೋಡಿ ಕೋಳಿ. ಈ ಕೋಳಿ ರೈಸ್ ಅಂಡ್ ಗಾರ್ಲಿಕ್ ತಿನ್ನುತ್ತಂತೆ. ರಾಹುಲ್ ರಾಹುಲ. Good morning everyone. My name is Raisa from grade 3B. This is my pet called Moiza. ರೈಸಾ ಮೊಯ್ಸಾ. Raisa Moiza. ನಮ್ ಬೆಳಕು ಟೆನ್ಷನ್ ಇದೆಯೋ ಇಲ್ವೋ, ಅವ್ರ ಅಪ್ಪಂಗೆ ಫುಲ್ ಟೆನ್ಷನ್ ಆಗ್ತಾ ಇದೆ. ಈಗ ಬೆಳಕು ಹೋಗ್ತಾ ಹೋದಳೆ. Can anyone guess which breed is this? Anybody here? Is it a poodle? Is it correct, sir? No. Anybody else? Peking geese. What is it? Peking geese. My name is Belaku. His name is Happy Deshpande. Deshpande. And he is my big brother. He is from China Bright before Corona. Ice cream and idli and two. He likes to go long ride with two-wheeler. Thank you. So let's all give Belaku and her brother a round of applause. Little more louder. ಅವನು ಹೊರಗಡೆ ಬಂದ್ರೆ ಮಾತ್ರ ನೀರು ಕುಡಿತಾನೆ, ಮನೇಲಿ ನೀರೇ ಕುಡಿಯಲ್ಲ. ಒಂದ ತಂಗಿ ಜೊತೆ ಹೋಗಿ ಸುಸ್ತಾಯ್ತು. ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡಿ. I can't hear loudly. Who is he? How many of you know him? You seen him every day in school? How many of you are fans of Jaggoos? Raise your hand. All of you. Oh, that's nice. So what is his name? He's 6 years old. How old is he? 6 years old. He was here from the beginning of the school. ಹೆಂಗಿತ್ತು ಪೆಟ್ ಡೇ? ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಖುಷಿ ಆಯ್ತಾ? ಇವಾಗ ಫನ್ ಮಾಡ್ಕೊಂಡು ಬರೋಣ. She's scared. That's why she's still no. ಇದು ಆಫ್ರಿಕನ್ ಗ್ರೇ ಅಂಡ್ ಈ ಬರ್ಡ್ ಬಂದು ಮಾತಾಡುತ್ತೆ ಕೂಡ. ಶೇಂಗಾ ತಿಂತಾ ಇದೆ ಇದು, ಶೇಂಗಾ. ಪರವಾಗಿಲ್ಲ, ಹಂಗೆ ಹಾಕೋ, ಏನ್ ಪರವಾಗಿಲ್ಲ. ತಂದೆ ಅಂತ ಗೊತ್ತಾಗ್ಬೇಕು. ಹಲೋ ರೆಸ್ಪಾನ್ಸಿಬಲ್ ಫಾದರ್.
ಸ್ವಲ್ಪ ನೀವು ತಂದೆ ತಾಯಿ ಆಗಿ ಇಂಟ್ರೊಡ್ಯೂಸ್ ಮಾಡಿಸು. ಫಸ್ಟ್ ಆಫ್ ಆಲ್ ನಮ್ಮ ಯಶಸ್ವಿನಿ ದೇಶಪಾಂಡೆ ವ್ಲಾಗ್ ಅಲ್ಲಿ ಎಲ್ಲರಿಗೂ ವೆಲ್ಕಮ್. ಸೊ ನೀನ್ ವೆಲ್ಕಮ್, ಫಸ್ಟ್ ಟೈಮ್ ಬರ್ತಿರೋದು. ಹಿಂದೆ ಮುಂದೆ ಆಗುತ್ತೆ, ಯಾಕಂದ್ರೆ ನಾವು ಫಸ್ಟ್ ಟೈಮ್ ವಿಡಿಯೋ ಅಲ್ಲಿ ಬರ್ತಿರೋದು, ಮಾತಾಡ್ತಿರೋದು. ಇವತ್ತು ನನ್ನ ಮಗಳದು ಬೆಳಕುದು ಸ್ಕೂಲಲ್ಲಿ ಪೆಟ್ಸ್ ಡೇ ಇತ್ತು. ಸೊ ನಮ್ಮ ಸೆಲೆಬ್ರಿಟಿ ತಂಗಿ ಯಶಸ್ವಿನಿ ದೇಶಪಾಂಡೆ ಇವತ್ತು ಸೆಲೆಬ್ರಿಟಿ ಬಂದು ಹ್ಯಾಪಿ ದೇಶಪಾಂಡೆ. ಸೊ ಒಂದು ಸೆಲೆಬ್ರೇಷನ್ ಇತ್ತು. ಸೊ ವಿ ಕೇಮ್ ಟುಗೆದರ್ ಅಂಡ್ ದಿಸ್ ಇಸ್ ಸ್ಫೂರ್ತಿ, ಮೈ ಬೆಟರ್ ಹಾಫ್. ನಮಸ್ತೆ. ನನ್ನ ಬ್ಯಾಕ್ ಬೋನ್ ಮತ್ತೊಂದು ಎಲ್ಲ. ನಿನ್ ಬೋನ್ ನ ಮುರ್ದಾಕೊಳ್ಳು ಅವಳೆ ಅನ್ಸೋಳು ನಾನೇ. ಸೊ ವೈಫ್ ಬಗ್ಗೆ ಜಾಸ್ತಿ ಏನು ಹೇಳೋದು ಬೇಡ, ಬಿಕಾಸ್ ಶಿ ಇಸ್ ಮೈ ಬ್ರೈನ್. ನಿರಂಜನ ಒಂದ್ಸರಿ ಹೇಳಿದ, ಏನು ನನ್ನ ಮೆಂಟಲ್ ಪೀಸ್ ನ ಸರಿ ಮಾಡೋದು ಅವಳೆ, ನನ್ನ ಮೆಂಟಲ್ ಪೀಸ್ ಮಾಡೋದು ಅವಳೆ. ಪೀಸ್ ಮಾಡಿ ಮತ್ತೆ ಪೀಸ್ ಕೊಡೋದು ಇವಳೆ. ಇವಳು ನನ್ನ ಅತ್ತಿಗೆ ಸ್ಫೂರ್ತಿ, ಹಲ್ವಾ ಗರ್ಲ್. ನಮಸ್ತೆ. ಹೆಂಗ್ ಅನಿಸ್ತು ಇವತ್ತು ಮಕ್ಕಳ ಜೊತೆ ಪೆಟ್ಸು? ತುಂಬಾ ಒಳ್ಳೆ ಇವೆಂಟ್ ಆರ್ಗನೈಸ್ ಮಾಡಿದ್ದಾರೆ. ವಿಸ್ಡಮ್ ವುಡ್ ಹೈ ಅಂತ ಸ್ಕೂಲ್ ಹೆಸರು. ಪಾಸಿಟಿವ್ಲಿ ಫನ್ ಡೇ ಅಂತೆ. ಪಾ ಅಂದ್ರೆ ಪಾ ಇರುತ್ತಲ್ಲ, ಅದನ್ನ ಪಾಸಿಟಿವ್ಲಿ ಫನ್ ಡೇ ಅಂತ ಒಂದು ಇವೆಂಟ್ ಮಾಡಿದ್ರು. ಇಟ್ ವಾಸ್ ವೆರಿ ನೈಸ್. ತುಂಬಾ ತರದ ಪಕ್ಷಿಗಳು ನೋಡಕ್ ಸಿಕ್ತು. ಒಂದ್ ಕೋಳಿ ಬಂದಿತ್ತು, ನಾಯಿ ಬಂದಿತ್ತು. ಒಂದ್ ನಾಯಿ ಅದನ್ನ ತಿನ್ನಕ್ ಹೋಗಿತ್ತು. ಲೈವ್ ಚಿಕನ್ ಡಿನ್ನರ್ ಮಾಡ್ಬಿಡ್ತಿತ್ತು. ಇಟ್ ವಾಸ್ ಫನ್. ಸ್ವಲ್ಪ ಬಿಸಿಲು ಕಮ್ಮಿ ಇತ್ತು, ಹಾಗಾಗಿ ಎಲ್ಲ ಎಂಜಾಯ್ ಮಾಡಿದ್ವಿ. ಯಶುನು ಇವತ್ತು ಬಂದಿದ್ದಾಳೆ ಇಲ್ಲಿ ಬೆಳಕು ಸ್ಕೂಲಿಗೆ ಫಸ್ಟ್ ಟೈಮ್. ಅದು ಒಂದು ದೊಡ್ಡ ಖುಷಿ ನಮ್ಗೆ. ನೀವು ಎಲ್ಲ ಈ ವ್ಲಾಗ್ ನೋಡಿ ಎಂಜಾಯ್ ಮಾಡಿ. ಒಬ್ಬ ನಮ್ಮತ್ತಿಗೆ ಎಷ್ಟು ಖುಷಿಯಾಗಿ ಎಷ್ಟು ಚೆನ್ನಾಗಿ ಮಾತಾಡ್ಬಿಟ್ಲಲ್ಲಪ್ಪ. ನಮ್ಮತ್ತಿಗೆ ಎಷ್ಟು ಚೆನ್ನಾಗಿ ಮಾತಾಡ್ಬಿಟ್ಲು. ಆನಂದ ಪರಮಾನಂದ. ಅವಳೆ ಸಖತ್ತಾಗಿ ಮಾತಾಡ್ಬಿಟ್ಲು. ನಮ್ಮಣ್ಣ ಏನು ಮಾತಾಡ್ಲೇ ಇಲ್ಲ. ಇನ್ನೊಂದಣ್ಣನು ಅಷ್ಟೇ, ಅವನು ಅಟ್ಲೀಸ್ಟ್ ಇವ್ರದ್ದು ಪರವಾಗಿಲ್ಲ, ಅವನು ಪರವಾಗಿಲ್ಲ. ಒಂದ್ ಸ್ವಲ್ಪ ಫಸ್ಟ್ ಬ್ಲಾಗ್ ಹಿಂಗಿದೆ. ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಇನ್ನ ಬೆಟರ್ ನೋಡ್ಬೋದು. ನೆಕ್ಸ್ಟ್ ಅವನೇ ಹೊಸ ಚಾನಲ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ನಾನ್ ಚಾನಲ್ ಮಾಡಿದ್ರು ನಾವು ಬೆಳಕುದೆ ವಿಡಿಯೋಸ್ ಎಲ್ಲ. ನೀನ್ ಹೇಳ್ಬೇಕು, ನಿನ್ ಹೆಸರು ಹೇಳಿಲ್ಲ ನೀನು. ಓಕೆ, ನನ್ನ ಹೆಸರು ವಿಕ್ರಮ್ ಪ್ಲಸ್ ರಮ್. ವೀಕೆಂಡ್ ಸ್ಟಾರ್ಟ್ ಆಗಿದೆ, ಮುಗೀತು ಸ್ಕೂಲು, ಹೋಗೋಣ ಬನ್ನಿ. ಓಕೆ, ನನ್ ಮಗನ್ ಫುಲ್ ಸುಸ್ತಾಗ್ಬಿಡಿದೆ, ಹೋಗ್ಬೇಡ. ಅಲ್ಲಿ ಮಜಾ ಹೆಂಗ್ ಗೊತ್ತಾ, ಅಲ್ಲಿ ಹೆಣ್ಣು ನಾಯಿ ಇದೆ, ಇವನು ಅಲ್ಲಿ ಮಾತಾಡ್ಸಕ್ ಹೋಗ್ಬೇಕು. ಲೈನ್ ಹಾಕಕ್ ಹೋಗ್ತದೇನೆ, ಲೈನು. ಅವ್ರಪ್ಪ ಅಲ್ಲೆಲ್ಲೋ ಇದಾರೆ. ಸೈಕಲ್ ಗ್ಯಾಪಲ್ಲಿ ಏನಾದ್ರು ಮಾಡ್ಕೊಂಬೇಡ, ಸೆಟ್ ಮಾಡ್ಕೊಂಬೇಡ ಅಂತ. ಅವಳಲ್ಲಿಯೋ ಇವನಿಲ್ಲಿಯ ಮಾತಿಲ್ಲ, ಕಥೆಯಿಲ್ಲ, ಎದುರೆದುರು ನಿಂತಾಗ ತನನಾನ ಅಲ್ಲೇ ಆರಂಭ ಗೀತೆ. ಆಯ್ತು, ಸಾಕು, ಮುಚ್ಕೊಂಡು ಹೋಗು ಅಂತ ಹೇಳ್ತಿದೆ. ಹೋಗೋಣ ಅಷ್ಟೇ, ಇವತ್ತಷ್ಟೇ. ನಿನ್ ಕಣ್ಣಲ್ಲೇ ನೋಡ್ಕೋಬೇಕಷ್ಟೇ. ಇದು 7 ಜನುಮಗಳ. ಅಯ್ಯೋ, ಬಾಯ್ ಬಂಗಾರಿ, ಬಾಯ್ ಬಂಗಾರಿ, ಬಾ. ಇವತ್ತು ಅಷ್ಟೇ, ನೋಡೋದಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಬಾ. ಯಾಕೆ? ಓಕೆ ಓಕೆ, ಡನ್. ನಮ್ ಜುಪಿಟರ್ ಎಷ್ಟೊತ್ತಾದ್ರೂ ಟ್ರಾವೆಲ್ ಆಗುತ್ತೆ. ಏನೇನ? ನಮ್ ಜುಪಿಟರ್ ಎಷ್ಟೊತ್ತಾದ್ರೂ ಟ್ರಾವೆಲ್ ಆಗುತ್ತೆ. ಎಷ್ಟೊತ್ತಾದ್ರೂ ಟ್ರಬಲ್ ಆಗುತ್ತಾ? ಟ್ರಾವೆಲ್ ಮಾಡುತ್ತಾ? ಏನ್ ನಿಮ್ ಜುಪಿಟರ್? ಏನದು? ಜುಪಿಟರ್ ಗಾಡಿ. ನೀನ್ ಓಡಿಸ್ತೀಯಾ? ಓಡಿಸ್ತೀಯ ನೀನು? ಯಾವಾಗ ಓಡಿಸ್ದೆ? ನನ್ನ ಪಪ್ಪ ಇದ್ದಾಗ ಓಡಿಸ್ತಿದೆ. ಹೌದಾ? ಏನಂದ್ರೆ ಇಷ್ಟ ನಿಂಗೆ? ಅಪ್ಪ ಇಷ್ಟನಾ, ಅಮ್ಮ ಇಷ್ಟನಾ? ಅಪ್ಪ
ಅತ್ತೆ ಅತ್ತೆ ಅಂದ್ರೆ ಇಷ್ಟನಾ? ನಿರಂಜನ್ ಮಾಮನ ಯಶು ಅತ್ತನ ಇಷ್ಟ? ಹಾ, ಅಲ್ಲಿ ಅಲ್ಲಿ ಅಮ್ಮ ಹಿಂದೆ ಅಜ್ಜಿ ನಿರಂಜನ್ ಮಾಮ ಅಂದ್ರೂ ನನ್ನ ಸೊಸೆ ನಾನಂದ್ರೂ ಇಷ್ಟ ಅಲ್ಲಪ್ಪ ನಿಂಗೆ ಅಲ್ವಮ್ಮ? ಯಾರಪ್ಪ ಇಷ್ಟು ಪುಟ್ಟ ತಲೆ ಮೇಲೆ ಅಷ್ಟು ದೊಡ್ಡ ದಾಸವಾಳ, ಬೆಳಕು ಸೇಮ್ ನಿನ್ ತಲೆ ಎಷ್ಟಿದೆಯೋ ಅಷ್ಟೇ ಇದೆ ದಾಸವಾಳ. ಬೆಳಕು ಹೆಂಗಿತ್ತು ಇವತ್ತಿನ ಬ್ಲಾಗು? ಚೆನ್ನಾಗಿತ್ತಾ? ಯಾರಿಷ್ಟ ಆದ್ರು ತುಂಬಾ? ಹಾ, ಪೆಟ್ಸಲ್ಲಿ ಯಾವ್ದು? ಹ್ಯಾಪಿ ಇಷ್ಟ ಆಗೋದ ನಿನ್ಗೆ? ಆಮೇಲೆ ಫಿಶ್. ಆಮೇಲೆ ಆಮೇಲೆ ಇನ್ನೊಂದು ಯಾವ್ದು? ಆಮೇಲೆ ಮಾತಾಡೋ ಪಕ್ಷಿ, ಅದಿಷ್ಟ ಆಗ್ಲಿಲ್ವಾ? ನಂಗೆ ಇದು ಇಷ್ಟ ಆಯ್ತು. ಏನು? ಹ್ಯಾಂಬರ್ಗರ್ ಅಂತೀನಿ. ಏನ್ ಹ್ಯಾಂಬರ್ಗರ್ ಅಂತೀನಿ. ಅದೇನ ಹ್ಯಾಮ್ಸ್ಟರ್. ಏನದು ಕನ್ನಡದಲ್ಲಿ ಹೇಳೋದು? ಇಲಿ ತರ ಇರುತ್ತೆ ಅದು. ಹ್ಯಾಮ್ಸ್ಟರ್ ಇಷ್ಟ ಆಯ್ತಾ? ಸೊ ಆಮೇಲೆ ಹೇಳು, ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಯ್ತಾ ಅಂತ ಕೇಳು. ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಯ್ತಾ? ಇಷ್ಟ ಆಗಿರುತ್ತೆ. ಯಾಕೆ ಅಂತಂದ್ರೆ ನೀನ್ ಬಂದಿದ್ದೆ ನನ್ನ ವ್ಲಾಗ್ ಅಲ್ಲಿ, ನೀನ್ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿರ್ತೀಯ. ನಮ್ಮ ಮನೆ ನೆಕ್ಸ್ಟ್ ಬೆಳಕು. ನನ್ನ ಸೊಸೆ ಇವಾಗೆಲ್ಲ ಫುಲ್ ಡ್ಯಾನ್ಸ್ ಎಲ್ಲ ಕಲಿತಾ ಇದ್ದಾಳೆ, ಏನೇನೋ ಮಾಡ್ತಾಳೆ. ಸೊ ಖುಷಿ ಆಗುತ್ತೆ. ಇಷ್ಟಿತ್ತು ಕೂಸು, ಇಷ್ಟು ಬೇಗ ಬೆಳ್ಕೊಂಡ್ಬಿಡ್ತು. ಸೊ ಎಂಡ್ ಮಾಡೋಣ ವ್ಲಾಗ್ನ. ಹೇಳು, ಏನ್ ಮಾಡ್ಬೇಕು ಇವತ್ತಿನ ವ್ಲಾಗು? ಎಂಡ್ ಮಾಡೋಣ. ಹೇಳ್ಬೇಕು, ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಹೇಳು. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಯಶು ಅತ್ತೆ ಚಾನೆಲ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ನನ್ನ ಅತ್ತೆ ಯಶು ದೇಶಪಾಂಡೆ, ನನ್ನ ಅತ್ತೆ, ಎಲ್ಲರಿಗೂ ಅತ್ತೆ ಅಲ್ಲ, ಯಶ್ವತ್ತೆ ಯೂಟ್ಯೂಬ್ ಚಾನಲ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಆಮೇಲೆ ಬೆಲ್ ಬಟನ್ ಒತ್ತಿ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು? ನಮ್ಮಿಬ್ರು ಚಾನಲ್ ವ್ಲಾಗ್ ಇಷ್ಟ ಆಗಿದ್ರೆ ನೆಕ್ಸ್ಟ್ ಮಾಡ್ತೀವಿ. ನಮ್ಮಿಬ್ರು ವ್ಲಾಗ್ ಇಷ್ಟ ಆಗಿದ್ರೆ ನೆಕ್ಸ್ಟ್ ಮಾಡ್ತೀವಿ. ನಮ್ಮಿಬ್ರು ವ್ಲಾಗ್ ಇಷ್ಟ ಆಗಿದ್ರೆ ನೆಕ್ಸ್ಟ್ ಇನ್ನೊಂದು ಕಂಟೆಂಟ್ ಮಾಡ್ತೀವಿ. ಏನ್ ಕಂಟೆಂಟ್ ಮಾಡ್ಬೇಕು ನೀವೇ ಕಮೆಂಟ್ ಮಾಡಿ. ಮಾಡ್ತೀವಿ. ಓಕೆ, ಬಾಯ್. See you. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನನ್ನ ಸೊಸೆ ಬೆಳಕು ಸ್ಕೂಲಲ್ಲಿ ಪೆಟ್ ಡೇ ಅಂತ ಮಾಡಿದ್ರು. ಸೊ ಅದಕ್ಕೆ ಅಂತ ಬಂದಿದ್ದು. ನಮ್ಮ ಹ್ಯಾಪಿ ದೇಶಪಾಂಡೆ ಫುಲ್ ಫೇಮಸ್ ಆಗ್ಬಿಟ್ಟ. ಬಿಕಾಸ್ ಈಸ್ ಅ ರೇರ್ ಬ್ರೀಡ್ ಅಂತಾನೆ ಹೇಳ್ಬೋದು, ಪೆಕಿಂಗ್ ಈಸು. ಸೊ ಇವತ್ತು ಎಲ್ಲರೂ ನೋಡಿ ಫುಲ್ ಖುಷಿ ಪಟ್ಬಿಟ್ರು. ಸೊ ನನ್ನ ಮಗುಗೆ ಹೋಗಿ ದೃಷ್ಟಿ ತೆಗಿಬೇಕು. ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಬಾಯ್, ಲವ್ ಯು ಆಲ್.